ದುಲ್ಕರ್ ಸಲ್ಮಾನ್ ಸದ್ಯ ಇಡೀ ಭಾರತವೇ ಇವರತ್ತ ತಿರುಗಿ ನೋಡ್ತಾ ಇರೋ ನಟ. ಅದಕ್ಕೆ ಕಾರಣ ಇತ್ತೀಚೆಗೆ ಬಂದಂತ ಇವರ ಸಿನಿಮಾ ಲಕ್ಕಿ ಭಾಸ್ಕರ್. ಒಬ್ಬ ಸಾಮಾನ್ಯ ಮಧ್ಯವರ್ಗ ಕುಟುಂಬದ ಬ್ಯಾಂಕ್ ನೌಕರನೊಬ್ಬ ಹೇಗೆ 100 ಕೋಟಿ ಸಂಪಾದಿಸ್ತಾನೆ, ಅದಕ್ಕಾಗಿ ಬ್ಯಾಂಕ್ನಲ್ಲಿ ತನ್ನ ಬುದ್ಧಿಯನ್ನ ಉಪಯೋಗಿಸಿ ಏನೇನು ಮಾಡ್ತಾನೆ, ದುಡ್ಡು ಬಂದು ಅತಿಯಾಗಿ ತನ್ನ ಮೇಲೆ ಹಗರಣ ಕೇಸ್ ಬರುತ್ತೆ ಅಂತ ಯಾವ ರೀತಿ ತನ್ನ ಚಾಣಾಕ್ಷತನದಿಂದ ಅದರಿಂದ ಪಾರಾಗ್ತಾನೆ ಅನ್ನೋದೇ ಕಥೆ. ದುಡ್ಡೇ ದೊಡ್ಡಪ್ಪ ಅನ್ನೋ ಮಧ್ಯಮ ವರ್ಗದ ಜನರನ್ನ ಮನಮುಟ್ಟುವಂತಿದೆ. ಸಿನಿಮಾದಲ್ಲಿರೋ ಪ್ರತಿಯೊಂದು ಸನ್ನಿವೇಶಗಳು ಮಧ್ಯಮ ವರ್ಗದ ಜೀವನದ ಕಷ್ಟವನ್ನು ತೋರಿಸುತ್ತೆ. ಹೇಳಿ ಕೇಳಿ ಭಾರತದಲ್ಲಿ ಮಧ್ಯಮ ವರ್ಗದ ಕುಟುಂಬದವರೇ ಹೆಚ್ಚು. ಇದೇ ಕಾರಣಕ್ಕೂ ಏನೋ ಈ ಸಿನಿಮಾ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಟ ದುಲ್ಕರ್ ಸಲ್ಮಾನ್ ಪಾತ್ರಕ್ಕೆ ಶಬಾಸ್ಗಿರಿ ಬಂದಿದೆ. ಸಿನಿಮಾದ ಕತೆ ಆ ಸಿನಿಮಾಗೆ ಯಾವ ಮಟ್ಟಕ್ಕೆ ಯಶಸ್ಸು ತಂದುಕೊಡುತ್ತೆ ಅನ್ನೋದಕ್ಕೆ ಈ ಲಕ್ಕಿ ಭಾಸ್ಕರ್ ಸಿನಿಮಾವೇ ಸಾಕ್ಷಿ. ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಸರು ಮಾಡಿದ ದಿಗ್ಗಜ ಹರ್ಷದ್ ಮೆಹ್ತಾ ಕಾಲದಲ್ಲಿ ನಡೆದ ನಿಜ ಜೀವನದ ಘಟನೆಯನ್ನೇ ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸಿದ್ದಾರೆ. ಭಾಸ್ಕರ್ ಪಾತ್ರಕ್ಕೆ ಜೀವ ತುಂಬಿದ್ದು ಇದೇ ದುಲ್ಕರ್ ಸಲ್ಮಾನ್. ಇಲ್ಲಿ ಮೊದಲೇ ಹೇಳಿದಂತೆ ಕಥೆಯೇ ಸಿನಿಮಾದ ಹೀರೋ. ಇಂಥ ಕಥೆಗಳನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ದುಲ್ಕರ್ ಯಾವಾಗ್ಲೂ ಬೆಸ್ಟ್ ಅಂತಾನೆ ಹೇಳಬಹುದು. ದುಲ್ಕರ್ ಸಲ್ಮಾನ್ ಮಲಯಾಳಂ ಚಿತ್ರರಂಗದ ಹೆಸರಾಂತ ನಟ. ಸಖತ್ ಹ್ಯಾಂಡ್ಸಮ್ ಆಗಿರೋ ದುಲ್ಕರ್ ಬೇರೆ ಯಾರೂ ಅಲ್ಲ, ಮಲಯಾಳಂನ ಲೆಜೆಂಡರಿ ನಟ ಅಂತ ಕರೆಸಿಕೊಳ್ಳೋ ಮಮ್ಮೂಟಿಯವರ ಕಿರಿಯ ಮಗ. ಇವರು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಎಲ್ಲೂ ತಾವು ಒಂದೇ ಧರ್ಮಕ್ಕೆ ಸೀಮಿತ ಅಂತ ತೋರಿಸಿಕೊಳ್ಳಲ್ಲ. ಸೀತಾರಾಮನ್ ಸಿನಿಮಾದ ರಾಮ ಪಾತ್ರವೇ ಇದಕ್ಕೆ ಉದಾಹರಣೆ. ನೀವು ಮಮ್ಮೂಟಿ ಸಿನಿಮಾಗಳನ್ನ ನೋಡಿದ್ರೆ ಕಥೆಯಲ್ಲಿ ಹೈಲೈಟ್ಸ್, ಅದರಂತೆ ಮಗನೂ ಕೂಡ ಪಾತ್ರ ಹಾಗೂ ಕಥೆಯ ಆಯ್ಕೆಯಲ್ಲಿ ಎಡವಿದ್ದು ಬಹಳ ಕಡಿಮೆ. ಇದಕ್ಕೆ ಸಾಕ್ಷಿಯೇ 5 ಸೌತ್ ಫಿಲ್ಮ್ ಫೇರ್ ಅವಾರ್ಡ್ಸ್, ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್, ಕೇರಳ ಫಿಲ್ಮ್ ಕ್ರಿಕೆಟ್ ಅಸೋಸಿಯೇಷನ್ ಅವಾರ್ಡ್ಸ್ ಮತ್ತು ಕೇರಳ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಸೇರಿ ಹಲವಾರು ಪ್ರಶಸ್ತಿಗಳು. 1983ರಲ್ಲಿ ಕೊಚ್ಚಿಯಲ್ಲಿ ಜನಿಸಿದ ದುಲ್ಕರ್ ಪ್ರಾಥಮಿಕ ಶಿಕ್ಷಣವನ್ನ ಕೊಚ್ಚಿಯಲ್ಲೇ ಪಡಿತಾರೆ. ನಂತರ ಚೆನ್ನೈನಲ್ಲಿ ಹೈಸ್ಕೂಲ್ ಓದ್ತಾರೆ. ಇದಾದ ಬಳಿಕ ಅಮೆರಿಕದ ಫಡ್ಯೂ ವಿವಿಯಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪದವಿಯನ್ನು ಪಡಿತಾರೆ. ಇದಾದ್ಮೇಲೆ ಮಲಯಾಳಂನ ಸೂಪರ್ ಸ್ಟಾರ್ ಮಗನಾದ್ರೂ ಕೂಡ ದುಬೈನಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಕೆಲ ತಿಂಗಳಲ್ಲಿ ಇವರಿಗೆ ಕಾರ್ಪೊರೇಟ್ ಜೀವನ ಬೋರ್ ಆಗಿ ತಂದೆಯಂತೆ ನಟನೆ ಮಾಡೋಕೆ ನಿರ್ಧಾರ ಮಾಡ್ತಾರೆ. ಮೊದಲೇ ಇವರ ತಂದೆ ಮಮ್ಮೂಟಿ ಸೂಪರ್ ಸ್ಟಾರ್, ಆರಾಮಾಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೇನೋ, ಆದ್ರೂ ಕೂಡ ಆಕ್ಟಿಂಗ್ ಕಲಿಬೇಕು ಎನ್ನುವ ಉದ್ದೇಶದಿಂದ ಮುಂಬೈನ ಬ್ಯಾರಿ ಜಾನ್ ಆಕ್ಟಿಂಗ್ ಸ್ಟುಡಿಯೋದಲ್ಲಿ 3 ತಿಂಗಳು ಕೋರ್ಸ್ ಮಾಡ್ತಾರೆ. ಆಕ್ಟಿಂಗ್ ಕೋರ್ಸ್ ಬಳಿಕ ಇವರಿಗೆ 2012ರಲ್ಲಿ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ. ಅದು ಕೂಡ ಸಿನಿಮಾಗೆ ಸಂಬಂಧಪಟ್ಟ ಚಿತ್ರವೇ ಆಗಿದ್ದು ಅದರ ಹೆಸರು ಸೆಕೆಂಡ್ ಶೋ. ಇವರ ಮೊದಲ ಸಿನಿಮಾವೇ ಇವರಿಗೆ ಒಳ್ಳೆ ಯಶಸ್ಸನ್ನು ತಂದುಕೊಡುತ್ತೆ. ಅದೇ ವರ್ಷ ಉಸ್ತಾದ್ ಹೋಟೆಲ್ ಅನ್ನೋ ಸಿನಿಮಾದಲ್ಲಿ ದುಲ್ಕರ್ ಸಲ್ಮಾನ್ ನಟಿಸ್ತಾರೆ. ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡುತ್ತೆ. ಸಿನಿಮಾ ಕನ್ನಡದಲ್ಲೂ ರಿಮೇಕ್ ಮಾಡಲಾಗಿದೆ, ಅದೇ ಗೌಡ್ರು ಹೋಟೆಲ್. ನಂತರ ದುಲ್ಕರ್ ಸಲ್ಮಾನ್ ಪರಭಾಷೆಗೂ ಹತ್ತಿರವಾಗಿದ್ದು ಇವರ ನಟನೆಯ ಬೆಂಗಳೂರು ಡೇಸ್ ಸಿನಿಮಾ ಮೂಲಕ ಮಲಯಾಳಂನ ಸಿನಿಮಾವಾದ್ರೂ ಬೇರೆ ಭಾಷಿಕರು ಇಷ್ಟಪಟ್ಟು ನೋಡಿದ್ರು. ಅಷ್ಟೇ ಅಲ್ಲದೆ ಮಲಯಾಳಂನಲ್ಲಿ ಅವರಿಗೆ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಅನ್ನೋ ಹೆಗ್ಗಳಿಕೆಯೂ ಬಂತು. ಈ ಸಿನಿಮಾ ಮೂಲಕ ಯೂತ್ ಅಭಿಮಾನಿಗಳು ಹುಟ್ಟಿಕೊಂಡ್ರು. ಇದಾದ ನಂತರ ವಿಕ್ರಮಾದಿತ್ಯ, 100 ಡೇಸ್ ಆಫ್ ಲವ್, ಓ ಕಾಲದ್ ಕಣ್ಮಣಿ, ಚಾರ್ಲಿ ಹೀಗೆ ಸಾಲು ಸಾಲು ಯಶಸ್ವಿ ಸಿನಿಮಾಗಳನ್ನ ಕೊಟ್ರು. ಚಾರ್ಲಿ ಸಿನಿಮಾ ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣ್ತು ಅಂದ್ರೆ ಅತ್ಯುತ್ತಮ ನಟ ಸೇರಿದಂತೆ 8 ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದುಕೊಳ್ತು. ಏನೋ ಅತಿ ಹೆಚ್ಚು ಮೆಚ್ಚುಗೆಗೆ ಒಳಪಟ್ಟ ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್ ಸಿನಿಮಾಗಳಂದ್ರೆ ದುಲ್ಕರ್ಗೆ ಅಚ್ಚುಮೆಚ್ಚು. ಗ್ರೂಪ್, ತ್ರಿವಮ್, ಕಿಂಗ್ ಆಫ್ ಕೋಥಾ, ಕುಮಟ್ಟಿ ಪಾದಂ, ಗನ್ಸ್ ಅಂಡ್ ಗುಲಾಬ್ ಸೇರಿ ರೋಚಕ ಪಾತ್ರಗಳನ್ನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಭಾರತ ಸಿನಿಮಾ ರಂಗದಲ್ಲಿ ಎಲ್ಲಾ ರೀತಿಯ ಪಾತ್ರಗಳನ್ನ ನಿರ್ವಹಿಸೋ ಕೆಲವೇ ನಟರುಗಳಲ್ಲಿ ದುಲ್ಕರ್ ಕೂಡ ಒಬ್ರು. ಇದಾದ್ಮೇಲೆ ಇವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟ ಸಿನಿಮಾವೇ 2022ರಲ್ಲಿ ರಿಲೀಸ್ ಆದ ಸೀತಾರಾಮನ್ ಸಿನಿಮಾ. ಈ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ದುಲ್ಕರ್ ಸಲ್ಮಾನ್ರ ಸೈನಿಕ ಪಾತ್ರ ಹಾಗೇನೆ ಅದರಲ್ಲಿ ಕಥೆ ದೊಡ್ಡ ಯಶಸ್ಸನ್ನು ತಂದುಕೊಡ್ತು. ಬಾಕ್ಸ್ ಆಫೀಸ್ ನಲ್ಲೂ ಕೋಟಿ ಕಲೆಕ್ಷನ್ ಮಾಡ್ತು. ಹೀಗೆ ಕಥೆ ಆಯ್ಕೆಯಲ್ಲಿ ಚಾಣಾಕ್ಷತನ ತೋರಿಸುವ ದುಲ್ಕರ್ ಸಲ್ಮಾನ್ ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಲಕ್ಕಿ ಭಾಸ್ಕರ್ ಸಿನಿಮಾವನ್ನ ದಿನೇ ದಿನೇ ಎಲ್ಲರೂ ಮೆಚ್ಚಿಕೊಳ್ತಿದ್ದಾರೆ. ಯಾವುದೇ ರೋಷಾವೇಶ, ಅಸಹ್ಯಕರ ಸನ್ನಿವೇಶಗಳು ಇಲ್ಲದೆ ಸಿನಿಮಾ ಸಾಗೋ ರೀತಿಗೆ ಪ್ರೇಕ್ಷಕರು, ಅದರಲ್ಲೂ ಮಧ್ಯಮ ವರ್ಗದ ಜನರು ಫಿದಾ ಆಗಿದ್ದಾರೆ.